ರಾಜ್ಯದಲ್ಲಿ HMPV ಪತ್ತೆಯಾಗಿದೆ. ಜನಗಳಲ್ಲೊಂದು ಆತಂಕ ಇದೆ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತುಂಬ ದೊಡ್ಡ ವೈದ್ಯರೇ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. HMPV ವೈರಸ್ ಇದು ಸಾವಿರಾರು ವರ್ಷಗಳಿಂದ ಇದೆ ರೀ. ನಮ್ಮಗಳಿಗೂ ಇದು ಯಾವತ್ತೋ ಬಂದು ಹೋಗಿರಬಹುದು. ಏನೋ ಒಂದು ಪರೀಕ್ಷೆ ಅಂತ ಮಾಡಿದಾಗ ಇದೀಗ ಅದಕ್ಕೊಂದು ಹೆಸರಿಟ್ಟು ಒಂದು ವೈರಸ್ ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಇದು ಯಾವತ್ತೂ ನಮ್ಮೊಂದಿಗೆ ಇದ್ದಂಥ ವೈರಸ್ಸೇ, ಹೊಸತು ಏನೂ ಇಲ್ಲ. ಯಾರೂ ಹೆದರಬೇಡಿ. ಯಾರಿಗೂ ಹಾಗಾದರೆ ಶೀತವೇ ಆಗಿಲ್ವಾ? ಯಾರಿಗೂ ನೆಗಡಿ ಆಗಿಲ್ವಾ? ಕೆಮ್ಮು ಯಾರಿಗೂ ಬಂದೇ ಇಲ್ವಾ? ಯಾರಿಗೂ ವಾಸಿನೇ ಆಗಿಲ್ವಾ? ಆಗಿದೆ. ಹಾಗಿದ್ದ ಮೇಲೆ ಹೆದರ್ಕೋಬೇಡಿ. ಇದಕ್ಕೆ ಕೋವಿಡ್ ಬಂದ ಮೇಲೆ ಏನು ಬಂದರೂ ಏನು ಎಲ್ಲದಕ್ಕೂ ಹುಲಿ ಬಂತು ಅನ್ನೋ ರೀತಿಯಲ್ಲಿ ಯಾಕೆ ಮಾಡ್ಕೋಬೇಕು ನಾವು ಅಂಥೇಳಿ ಅನೇಕ ವೈದ್ಯರು ಹೇಳ್ತಾ ಇದ್ದಾರೆ. HMPV ಅನ್ನೋದು ಸಾವಿರಾರು ವರ್ಷಗಳಿಂದ ಈ ಭೂಮಿಯ ಮೇಲೆ ಇದೆ. ಆ ವೈರಸ್ಸು ಅದು ಬಂದೂ ಇದೆ, ಬಾಧಿಸಿಯೂ ಇದೆ, ಹೋಗೂ ಇದೆ. ಇದು ಮಾರಣಾಂತಿಕವಲ್ಲ, ಸಾಯಿಸಲ್ಲ ಇದು ಅಂಥೇಳಿ ಒಂದು ಧೈರ್ಯವನ್ನು ಅನೇಕ ವೈದ್ಯರು ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಯಾವುದಕ್ಕೂ ಇರಲಿ ಅಂಥೇಳಿ ಸರ್ಕಾರ ಕೂಡ ತೀರಾ ನಿರ್ಲಕ್ಷ್ಯವನ್ನು ಮಾಡದೆ ಅಲರ್ಟ್ ಕೂಡ ಆಗಿದೆ. ಅಧಿಕಾರಿಗಳ ಜೊತೆಗೆ CM ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ದರು. HMPV ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು CM ಕೇಳಿದ್ದಾರೆ. ಈ ವೈರಸ್ನ ಇತಿಹಾಸ ಏನು, ವ್ಯಾಪ್ತಿ ಏನು, ಯಾವ ಹವಾಗುಣದಲ್ಲಿ ಇರುತ್ತೆ, ಏನೇನು ಪರಿಣಾಮ ಮಾಡಬಲ್ಲದಿದು ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಅಪಾಯಕಾರಿ ಅಲ್ಲ ಸ್ವಾಮಿ, ಅದೇ ನಾನು ಆಗಲೇ ಹೇಳಿದ್ನಲ್ಲ, ಒಂದು ನೆಗಡಿನೋ ಕೆಮ್ಮೋ ಜ್ವರವೋ ಶೀತವೋ ಆಗುತ್ತಲ್ಲ ಅಷ್ಟೇ. ಅದಾದಮೇಲೆ ಮಾತ್ರೆ ತೊಗೊಂಡಿರ್ತಾರೆ. ಹೆಚ್ಚಂದರೆ ಆ್ಯಂಟಿಬಯೋಟಿಕ್ಸ್ ಹೋಗಿರಬಹುದು. 5 ದಿನ ತೊಗೊಳ್ಳಿ ಅಂತ ಹೇಳಿರ್ತಾರೆ, 3 ದಿನ ಅಂತ ಹೇಳಿರ್ತಾರೆ. ವಾಸಿ ಆಗಿರುತ್ತೆ. ಯಾರಿಗೂ ಜ್ವರವೇ ಬಂದಿಲ್ವಾ? ಹಾಗಾದರೆ ಬಂದಿದ್ದ ಜ್ವರ ಎಲ್ಲ ಕೋವಿಡ್ಡಾ? ಬಂದಿದ್ದ ಜ್ವರವೆಲ್ಲವೂ HMPV ಆಗುತ್ತಾ? ಇಲ್ಲ. ಯಾವ ರೀತಿಯಲ್ಲಿ ಹಿಂದಿನ ನಿಮ್ಮ ಯಾವುದೋ ಒಂದು ಜ್ವರವನ್ನು ಶೀತವನ್ನು ಕನ್ಸಿಡರ್ ಮಾಡಿರ್ತೀರೋ ಅಷ್ಟೇ ರೀತಿಯಲ್ಲಿ ಅದಕ್ಕೆ ಟ್ರೀಟ್ ಮಾಡಿದ್ರೆ ಸಾಕು. ಗಾಬರಿ ಬೀಳೋದು, ಪರೀಕ್ಷೆಗೆ ಓಡಿ ಹೋಗ್ಬಿಡೋದು, ಹೆದರಿಸ್ಬಿಡೋದು, ಅವ್ರ ಮನೆ ಸೀಲ್ ಡೌನ್ ಮಾಡಿಬಿಡಿ, ಇದು ಲಾಕ್ಡೌನ್ ಮಾಡಿಬಿಡಿ, ಅಲ್ಲಿ ವೈರಸ್ ಸರ್ಜು, ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮುಂದೆ ಅಪಾಯ ಆಗಬಹುದು. ಈಗಿನಿಂದಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂಥೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ.